ಸೆರಿಕಲ್ಚರ್ ಅಂದರೆ ಹುಳು ಮೇಯಿಸೋದಾಗಲಿ ಇಲ್ಲ ರೀಲಿಂಗ್ ಮಾಡೋದನ್ನಾಗಲಿ ತಾತ್ಸರ್ವಾಗಿ ನೋಡ್ತಾರೆ ಯೂಶಲ್ ಆಗಿ. ಅಂದರೆ ಒಂದು 5 ವರ್ಷದ ಹಿಂದೆ ಅದು ಸೆರಿಕಲ್ಚರ್. ಈಗ ನೀವು ಇರ್ಬೋದು, ಈಗ ಆಲ್ಮೋಸ್ಟ್ ನಿಮ್ಮದ್ರಲ್ಲಿ ಫಾರ್ಮಿಂಗ್ ಮಾಡ್ತಾ ಇರ್ಬೋದು, ವ್ಯವಸಾಯ ಮಾಡ್ತಾ ಇರ್ಬೋದು. ಪ್ರತಿಯೊಬ್ಬರಿಗೂ ನಾವೇನೇ ಕೆಲಸ ಮಾಡಬೇಕಾದ್ರೂ ಇದ್ರ ಭವಿಷ್ಯ ಎಷ್ಟು ದೂರ ಇದೆ ಅನ್ನೋದ್ರ ಬಗ್ಗೆ ಫಸ್ಟ್ ಯೋಚನೆ ಮಾಡಬೇಕು. ಈಗ ಬೇರೆ ಅಗ್ರಿಕಲ್ಚರ್ ಮಾಡ್ತೀರಾ ಇಲ್ಲ ಸೆರಿಕಲ್ಚರ್ ಮಾಡ್ತೀರಾ, ಆದರೆ ಈಗ ನಾನು ಇಷ್ಟು ಕಷ್ಟಪಡ್ತೀನಿ, ಒಂದು 10 ವರ್ಷ ಇಲ್ಲ 20 ವರ್ಷ 30 ವರ್ಷ ನಾನು ಇದ್ರೊಳಗಡೆ ಕಷ್ಟಪಡ್ತೀನಿ. ಅದಾದ ನಂತರ ನನ್ನ ಮಕ್ಕಳಿಗೆ ಏನೋ ಇಲ್ಲ ನಮ್ಮ ಫ್ಯೂಚರ್ಗೆ ಏನೋ ಅನ್ನೋದ್ರ ಬಗ್ಗೆ ಕ್ವಶನ್ ಮಾರ್ಕ್ ಇರುತ್ತೆ ಪ್ರತಿಯೊಬ್ಬರಿಗೂ. ಅದೇ ಯಾವುದೋ ಒಂದು ಬಿಸ್ನೆಸ್ ಮಾಡಿದ್ರೆ ಅದಾದಮೇಲೆ ನನ್ನ ಮಗ ಬಿಸ್ನೆಸ್ನ ಟೇಕ್ ಓವರ್ ಮಾಡ್ತಾನೆ, ಇಲ್ಲ ಅದರಿಂದ ಲಾಭ ಇದೆ ಅನ್ನೋಂಥ ಇದಿರುತ್ತೆ. ನಾನು ಕೂಡ ನಮ್ಮ ತಂದೆಯವರು 1989 ಅಂದರೆ 1989ರಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಫಿಶಿಂಗ್ ಯೂನಿಟ್ ಮಾಡಿದ್ರು. ಫಿಶಿಂಗ್ ಅಂದರೆ ಈಗ ಇಲ್ಲಿ ಗೂಡು ತೊಗೊಂಡೋಗಿ ಯಾರು ರೇಷ್ಮೆ ಮಾಡ್ತಾರಲ್ವ, ಆ ರೇಷ್ಮೆನ ಮತ್ತೆ ಉರಿ ಮಾಡಬೇಕು, ಹಂಗೆ ಬಟ್ಟೆ ಮಾಡೋದಕ್ಕಾಗಲ್ಲ. ಆ ಉರಿ ಮಾಡೋ ಅಂತ ಒಂದು ಸಣ್ಣ ಪ್ರಮಾಣದ ಒಂದು 3 ರಿಂದ 4 ಜನ ಲೇಬರ್ನ ಇಟ್ಕೊಂಡು ನಮ್ಮ ತಂದೆ ಮಾಡ್ತಾ ಇದ್ದಿದ್ದು. ಎಲ್ಲಿ ತನಕ ಮಾಡಿದ್ರು ಅಂದರೆ ಅವರು ತನ್ನ 4ನೇ ಕ್ಲಾಸ್ ಅಷ್ಟೇ ಓದಿರೋದು. ಅದಾದಮೇಲೆ ಇನ್ನೊಬ್ರ ಹತ್ರ ಕಾರ್ಮಿಕನಾಗಿ ಕೆಲಸ ಮಾಡಿ, ಅಂದರೆ ಕೂಲಿ ಕೆಲಸ ಮಾಡಿ, ಅದಾದಮೇಲೆ 89ರಲ್ಲಿ ಫ್ಯಾಕ್ಟ್ರಿ ಹಾಕಿ 2015 ತನಕನೂ ಅಷ್ಟೇ ಅವರು ತುಂಬ ಸಣ್ಣ ಮಟ್ಟದಲ್ಲೇ ಅಂದರೆ ಒಂದು 2 ಲಕ್ಷ 2.5 ಲಕ್ಷ ಟರ್ನ್ ಓವರ್ ಮಾಡೋಂಥ ಮಟ್ಟ ಅಷ್ಟೇ. ಆದರೆ ಇವತ್ತು ನಮ್ಮ ತಂದೆ ಅಷ್ಟು ಕಷ್ಟಪಟ್ಟಿದ್ದು, ಆ ಇಂಡಸ್ಟ್ರಿ ಅಷ್ಟು ಸ್ಟಡಿ ಮಾಡಿದ್ದು, ಅವ್ರಿಗಿರೋ ನಾಲೆಡ್ಜ್ ಇಲ್ಲ. ಇವತ್ತು ಮೊನ್ನೆ ನಮ್ಮದು 2024ರಲ್ಲಿ ಇಂಡಿಯಾದಲ್ಲೇ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಅಂತ ನಮಗೆ ಸೆಂಟ್ರಲ್ ಅದು ಏನು ಟೆಕ್ನಾಲಜಿ ಇದೆ ಪ್ರತಿಯೊಂದು ನಾವು ಆಪೋಸ್ ಮಾಡೋದಲ್ಲ. ಈಗ ನಾವು ಗೂಡು ಬೆಳಿತೀವಿ, ಗೂಡು ಸರಿ ಇಲ್ಲ, ಬೆಳೆ ಇಲ್ಲ, ಬೆಳೆ ಹೋಗ್ತಾ ಇದೆ, ಗೂಡು ಆಗೋದೇ ಇಲ್ಲ, ಅವನ್ಯಾರೋ ಕಿತ್ತಾಕ್ದ ನಾನು ಕಿತ್ತಾಕ್ಬಿಡೋಣ. ಒಂದು ಹೇಳ್ತೀನಿ, ಸೆರಿಕಲ್ಚರ್ಗೆ ಇಂಡಿಯಾದಲ್ಲಿ ಎಷ್ಟು ಅವಕಾಶ ಇದೆ ಅಂದರೆ ಇಡೀ ಪ್ರಪಂಚಕ್ಕೆ ರೇಷ್ಮೆನ ಕೊಡೋಂಥ ಮಟ್ಟಕ್ಕೆ ಭಾರತ ಬರುತ್ತೆ. ರೀಸನ್ ಏನಂದ್ರೆ 2,10,000 ಮೆಟ್ರಿಕ್ ಟನ್ನು ರೇಷ್ಮೆ ಉತ್ಪಾದನೆ ಇದ್ದಿದ್ದು ಪ್ರಪಂಚದಲ್ಲಿ. ಇವತ್ತು ಬರೀ 80,000 ಮೆಟ್ರಿಕ್ ಟನ್ ಮಾತ್ರ ಪ್ರಪಂಚದ ಉತ್ಪಾದನೆ. ಅದ್ರ ಒಳಗಡೆ ನಮ್ದು 24,000 ಮೆಟ್ರಿಕ್ ಟನ್ ಇತ್ತು 5 ವರ್ಷಕ್ಕೆ ಹಿಂದೆ. ಇವತ್ತು ನಮ್ದು 38,000 ಮೆಟ್ರಿಕ್ ಟನ್ ಇದೆ. ಚೀನಾ 1,16,000 ಮೆಟ್ರಿಕ್ ಟನ್ ರೇಷ್ಮೆ ಉತ್ಪಾದನೆ ಮಾಡ್ತಾ ಇದ್ದಂಥ ದೇಶ ಇವತ್ತು ಬರೀ 54,000 ಮೆಟ್ರಿಕ್ ಟನ್ ಇದೆ. ಇನ್ನು 4 ರಿಂದ 5 ವರ್ಷಕ್ಕೆ 100% ಇಂಡಿಯಾ ನಂಬರ್ 1ಗೆ ಬರುತ್ತೆ. ಅದಾದ್ಮೇಲೆ ಎಷ್ಟೊಂದು ಜನಕ್ಕೆ ನಿಮ್ಮ ಮನಸ್ಸಲ್ಲಿರುತ್ತೆ ರೇಷ್ಮೆ ಬರೀ ಸೀರೆಗೆ ಉಪಯೋಗ ಇರೋದಷ್ಟೇ, ಸೀರೆ ಬಿಟ್ಟರೆ ಏನಾಗಲ್ಲ. ಎಸ್ ಕರೆಕ್ಟ್. ರೇಷ್ಮೆಗೆ ಈಗ ಒಂದು 4-5 ವರ್ಷದಿಂದ ನಮ್ಮ ಇಡೀ 10 ವರ್ಷದಲ್ಲೇ ನಮ್ಮ ದೇಶದಲ್ಲಿ ಇಂಪ್ರೂವ್ ಆಗಿರೋದು ಅಂದರೆ ರೈಸ್ ಆಗಿರೋದು ಬರೀ 4%. ಅಂದರೆ 2.5 ಲಕ್ಷದಿಂದ 2,59,000 ಅಷ್ಟಿಗೆ ಹೋಗಿರೋದು ಫಾರ್ಮರ್ ಸಂಖ್ಯೆ. ಅಂದರೆ ಬಿಟ್ಟಿರೋರು ಇದ್ದಾರೆ, ಹೊಸಬರು ಬಂದಿರೋರು ಇದ್ದಾರೆ. ಸೊ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಈಗ ಚೈನಾ 5 ವರ್ಷದಲ್ಲಿ 30,000 ಮೆಟ್ರಿಕ್ ಟನ್ ಒಳಗಡೆ ಬರುತ್ತೆ. 30,000 ಒಳಗಡೆ ಬಂದಾಗ ಭಾರತನೇ ಇಡೀ ವಿಶ್ವಕ್ಕೆ ರೇಷ್ಮೆ ಸರಬರಾಜು ಮಾಡೋಂಥ ಸ್ಥಿತಿಗೆ ಹೋಗುತ್ತೆ. ಯಾವಾಗ ಸಪ್ಲೈ ಡಿಮ್ಯಾಂಡ್ ಜಾಸ್ತಿ ಆಗುತ್ತೋ ಸಪ್ಲೈಗೆ ನಾವು ಬೇಕಾಗಲೇಬೇಕು, ಆವಾಗ ರಾ ಮೆಟೀರಿಯಲ್ ಜಾಸ್ತಿ ಆಗೇ ಆಗುತ್ತೆ. ಒಂದು ಸರಿ ನೀವು ಸೆರಿಕಲ್ಚರ್ ಫಾರ್ಮಿಂದ ಆಚೆಗೆ ಹೋಗ್ಬಿಟ್ರಿ ಅಂದರೆ ಮತ್ತೆ ನೀವು ಸೆರಿಕಲ್ಚರ್ ಮಾಡೋಕ್ಕಾಗಲ್ಲ. ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಯಾವುದಾದ್ರೂ ಹಾಕ್ಬೋದು ನೀವು. ಈಗ ನನ್ಗೆ ಟೊಮಾಟೊ ಒಳ್ಳೆ ರೇಟ್ ಇದೆ, ಇಲ್ಲ ಹೂಕೋಸು ಒಳ್ಳೆ ರೇಟ್ ಇದೆ, ಇನ್ನೊಂದು ಮತ್ತೊಂದು ರೇಟ್ ಇದೆ. ಈ ಟ್ರೆಡಿಷನಲ್ ಫಾರ್ಮರ್ಸು ಹಿಂದೆ ಹೋಗ್ತಾ ಇರೋದಕ್ಕೆ ರೀಸನ್ ಇದೆ. ಸೆರಿಕಲ್ಚರ್ ನನಗೆ 31 ಇಯರ್ಸ್ 31 ವರ್ಷ. ನಾನು ಇಂಡಸ್ಟ್ರಿಗೆ ಏನೋ ಸುಮ್ಮನೆ ಏನೋ ಇದಿಲ್ದಿರಲ್ಲ. ನಾನು 2013 ಆವಾಗಲೇ ನಾನು ಗೌರ್ಮೆಂಟ್ ಅಪಾಯಿಂಟೆಡ್, KSRTC ಚೆಕ್ಕರ್ ಅಪಾಯಿಂಟೆಡ್ ಪೋಸ್ಟಲ್ ಅಸಿಸ್ಟೆಂಟ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನಮ್ಮ ಅಣ್ಣ ಕೂಡ ಅವ್ರು ಸೆಂಟ್ರಲ್ ಉದ್ಯೋಗಿ. ನಮ್ಮ ತಂದೆ ಅವ್ರು ಇಡೀ ಜೀವನ ಪೂರ್ತಿ ಕಷ್ಟಪಟ್ಟಿರೋ ಇಂಡಸ್ಟ್ರಿನ ಬಿಡಬಾರ್ದು ಅಂತ ನಾವು ಬಂದಿದ್ದೀವಿ ಇಂಡಸ್ಟ್ರಿಗೆ. ನಿಮ್ಮಲ್ಲೇ ನಿಮ್ಮ ಮಕ್ಕಳಾಗಲಿ ಇಲ್ಲ ಯಾರೇ ಆಗಲಿ 100% ಇದಕ್ಕೆ ಲೈಫ್ ಇದೆ, ಆ ದಾರಿ ಹುಡುಕ್ಬೇಕು. ಇವಾಗ ನಮ್ಮ ಕೋಲಾರಲ್ಲಿ 50 ರಿಂದ 60 ವರ್ಷದಿಂದ ರೀಲಿಂಗ್ ಮಾಡೋರು ಇದ್ದಾರೆ. ಆದರೆ ಅವರು ಹೆಚ್ಚಿನ ಜ್ಞಾನ ಅಲ್ಲಿ ಯಾವುದಕ್ಕೆ ಡಿಮ್ಯಾಂಡ್ ಇದೆ, ಇಲ್ಲ ಪ್ರಾಡಕ್ಟ್ ಎಲ್ಲಿ ಸೇಲ್ ಆಗುತ್ತೆ ಈ ನಾಲೆಡ್ಜ್ ಇಲ್ಲದೆ ಇವತ್ತು ಅವ್ರು ಲಾಸಲ್ಲಿ ಮಾಡೋಂಥ ಜನನೂ ಇದ್ದಾರೆ, ಲಾಭ ಮಾಡೋಂಥ ಜನನೂ ಇದ್ದಾರೆ. ನಾನು ಸೆರಿಕಲ್ಚರ್ ಏನು ಹೇಳ್ತೀನಿ ಅಂದರೆ ನೋಡಿ, ಸೆರಿಕಲ್ಚರ್ ಲೀವ್ಸ್ ಇದೆಯಲ್ಲ, ಒಂದು ಎಕರೆಗೆ 10,000 ರೂಪಾಯಿ ಸೇಲ್ ಆಗ್ತಾ ಇದೆ. ಈ ಯಾವುದದು V1 ಅಲ್ಲ, ಅದೊಂದು ಇದು ಮಾಡ್ತಾಯಿತ್ತು ನನಗೆ. ಅದು ಈಗ ಗ್ರೀನ್ ಟೀ ಅಂದರೆ ಸೆರಿ ಟ್ಯಾಬ್ಲೆಟ್, ಶುಗರ್ ಟ್ಯಾಬ್ಲೆಟ್ ಕೂಡ ಮಾಡಬೇಕು ಅಂತ ನಮ್ಮ ಇದರಿಂದ ಸಕ್ಸಸ್ ಆಗಿದೆ. ಅಂದರೆ FSSAI ಅಪ್ರೂವ್ ಆಗಿದೆ. ಮತ್ತು ಸೆರಿಸಿನಿಂದ ಸಾಕಷ್ಟು ಪ್ರಾಡಕ್ಟು ಡೆವಲಪ್ ಆಗ್ತಾ ಇದೆ.
ಸೆರಿಕಲ್ಚರ್ ನನ್ನ ಗೆಸ್ಸಿಂಗ್ ಅಂದರೆ ಈಗ ನೆಕ್ಸ್ಟ್ ಮುಂದಿನ ವರ್ಷ ಬಂದ್ಬಿಟ್ಟು ನೀವು ಹೇಳಿದ್ರಿ 600 ಹೋಗಿಲ್ಲಲ್ಲ, ಯಾವ ಬೆಳೆನೂ ಹೋಗದೆ ಇರೋ ಮಟ್ಟಕ್ಕೆ ಇನ್ನು 5 ವರ್ಷದಲ್ಲಿ ರೇಷ್ಮೆ ಗೂಡು ಹೋಗೇ ಹೋಗುತ್ತೆ. ಇದು 100%. ಇದಿಲ್ಲ ಅಂದಿದ್ದಿದ್ರೆ ಈಗ ಆಂಧ್ರದಲ್ಲಿ ತಗೊಳ್ಳಿ, ಆಂಧ್ರದವ್ರನ್ನ ಕಡೆ ಕಳಿಸ್ತೀವಿ. 42% ನಮ್ದು ಕಾಂಟ್ರಿಬ್ಯೂಷನ್ ಇಂಡಿಯಾದಲ್ಲಿ, ಕರ್ನಾಟಕದ 42%, ಆಂಧ್ರದ್ದು 34%. ಇದೇ 4 ವರ್ಷಕ್ಕೆ ಹಿಂದೆ ಕರ್ನಾಟಕದ 68%, ಆಂಧ್ರದ್ದು 14% ಅಷ್ಟೇ ಪ್ರೊಡಕ್ಷನ್ ಇದ್ದಿದ್ದು. ಅವರು ಸೆರಿಕಲ್ಚರಲ್ಲಿ ಯಾವ ಮಟ್ಟಕ್ಕೆ ಇದ್ದಾರೆ ಅಂದರೆ, ನಮ್ಮ ಕೋಲಾರ ಮಾರ್ಕೆಟ್ ತಗೊಳ್ಳಿ, ಮೋರ್ ದೆನ್ 50% ಗೂಡು ಬರೋದೇ ಆಂಧ್ರದ್ದು. ಕುಪ್ಪಮ್ಮು, ಚಿತ್ತೂರು, ಈ ಕಡೆ ಧರ್ಮಪುರಿ, ಸೇಲಮ್ಮು. ನಮ್ಮ ಕಡೆ ಏನಾಗ್ಬಿಟ್ಟಿದೆ ರೈತರಿಗೆ ಅಂದರೆ, ಏನು ಪ್ಲಾಂಟೇಶನ್ ಆಗಿದೆಯಲ್ಲ 13 ವರ್ಷ 15 ವರ್ಷ ಇಲ್ಲ 10 ವರ್ಷಕ್ಕೆ ಮೇಲ್ಪಟ್ಟಿರೋಂಥ ಪ್ಲಾಂಟೇಶನ್ನು ಮತ್ತೆ ರೀಪ್ಲಾಂಟ್ ಆಗಿಲ್ಲ. ಅದು ಯಾವತ್ತೂ ನೀವು ಎಷ್ಟೇ ಇನ್ಪುಟ್ಸ್ ಕೊಟ್ಟರು ಕೂಡ ಅದು ಮತ್ತೆ ರೀಪ್ಲಾಂಟೇಶನ್ ಆಗಬೇಕು. ಸರ್ಕಾರ ಹತ್ರ ಆಗಲಿ ಇಲ್ಲ ಯಾವುದಾದ್ರೂ ಒಂದು ಪ್ಲಾಟ್ಫಾರ್ಮ್ ಸಿಗ್ದಾಗ ನೀವು ಒತ್ತಾಯ ಮಾಡಬೇಕಾಗಿರೋದು, ನನಗೆ ಸಬ್ಸಿಡಿ ಕೊಡಿ ಅಂತಲ್ಲ. ಸಬ್ಸಿಡಿ ಕೊಟ್ಟರು 50 ರೂಪಾಯಿ 20 ರೂಪಾಯಿ 30 ರೂಪಾಯಿ ಸಬ್ಸಿಡಿ ಕೊಡ್ಬೋದು. ಈಗ ದ್ರಾಕ್ಷಿ ಬೆಳೆಗಾರರು ಇದ್ದಾರೆ, ದ್ರಾಕ್ಷಿ ಬೆಳೆಗಾರರು ಅಷ್ಟೇ, ಅವ್ರು ಮೊದಲು ಏನು ತೆಗಿತಾ ಇದ್ರು ಇಳುವರಿ ಇವಾಗ ತೆಗಿತಾ ಇಲ್ಲ. ಬಟ್ ಅವರು ಅದನ್ನ ರೀಪ್ಲಾಂಟ್ ಮಾಡ್ತಾ ಇಲ್ಲ ಬೇರೆ ತಳಿ ಆಗ್ತಾ ಇಲ್ಲ. ನಮ್ಮ ಫಾರ್ಮರ್ ಸರ್ಕಾರದ ಹತ್ರ ನಾವು ಒತ್ತಾಯ ಮಾಡಿದ್ವಿ, ನಾವು ಜಾಯಿಂಟ್ ಸೆಕ್ರೆಟರಿ ಹತ್ರ, ಮೆಂಬರ್ ಸೆಕ್ರೆಟರಿ ಹತ್ರ, ಎಲ್ಲರ ಹತ್ರನೂ ಇದಕ್ಕೆ ಕೋಲಾರ ವಿಭಾಗಕ್ಕೆ ಒಂದು 5 ರಿಂದ 6 ಕೋಟಿ ರೀಪ್ಲಾಂಟೇಶನ್ ಕೊಡಬೇಕು ಅಂತ. ಯಾಕೆ ಅಂದರೆ ಈಗ ಹೊಸಕೋಟೆ ಭಾಗ ಆಗಿರ್ಬೋದು, ಕೋಲಾರ ಭಾಗ ಆಗಿರ್ಬೋದು, ಈ ಕಡೆ ಆಲ್ಮೋಸ್ಟ್ 10 ವರ್ಷ 13 ವರ್ಷ ಆಗ್ಬಿಟ್ಟಿದೆ. ನೀವು ಎಲ್ಲಾದರೂ ನೋಡ್ಕೊಳ್ಳಿ, ಮಾನ್ಸೂನ್ ಸೀಸನಲ್ಲಿ ನಿಮಗೆ ಕ್ರಾಪ್ ಆಗಲ್ಲ. ಯಾವ ತಿಂಗಳಲ್ಲಿ? ಆಗಸ್ಟ್ ಮಿಡ್ಲಿಂದ ಹಿಡಿದು ಅಕ್ಟೋಬರ್ ತನಕ ನಿಮ್ಗೆ ಕ್ರಾಪ್ ಆಗಲ್ಲ. ಏನು ಹೇಳ್ತಾರೆ? ಪಾಯ್ಸನ್ ಅಂತ. ನಿಜನ? ಇಲ್ಲ ಅದ್ಯಾರೋ ಔಷಧಿ ಹೊಡೆದಿದ್ದಾರೆ ಅಂತಾರೆ. ವಿಂಡ್ ಫ್ಲೋ ಜಾಸ್ತಿ ಇರುತ್ತೆ, ಅದು ಒಂದು ಇದು ಇರ್ಬೋದು. ಆದರೆ ಇನ್ನೊಂದೇನೆಂದರೆ, ನಮ್ಮ ಹತ್ರ ಇರೋಂಥ ತಳಿಗಳು ಕೂಡ ಅಂಥ ಡೆವಲಪ್ಮೆಂಟ್ ತಳಿ ಇಲ್ಲ. ಕಾಶ್ಮೀರ್ಗೂ ಒಂದೇ ತಳಿನೇ, ಆಂಧ್ರಗೂ ಒಂದೇ ತಳಿನೇ, ಸೇಲಂಗೂ ಒಂದೇ ತಳಿನೇ, ನಿಮಗೂ ಒಂದೇ ತಳಿನೇ. ಮತ್ತೆ ನಿಮಗೆ ಆ ಗೂಡು ಆ ಸಪ್ಪಲ್ಲಿ ಏನಿದೆ, ಈಗ ನಾನು ರೇಷ್ಮೆ ಮಾಡಬೇಕಾದ್ರೆ ಎಲ್ಲರ ಥರ ಎತ್ಕೊಂಡು ಮಾರ್ಕೆಟಲ್ಲಿ ರೇಷ್ಮೆ ಮಾಡಿದ್ದಿದ್ರೆ ನಾನು ಇವತ್ತು ಈ ಸ್ಥಿತಿಗೆ ಬರೋಕ್ಕಾಗ್ತಾ ಇರಲಿಲ್ಲ. ನಾವು ಏನು ರೇಷ್ಮೆ ಉತ್ಪಾದನೆ ಮಾಡ್ತೀವಿ ಅಂತ ಫಸ್ಟ್ ನನಗೆ ಗೊತ್ತಿರಬೇಕು, ಇದಕ್ಕೆ ಮಾರ್ಕೆಟ್ ಎಲ್ಲಿದೆ ಅನ್ನೋದು ನನಗೆ ಗೊತ್ತಿರಬೇಕು. ಮತ್ತು ನಾನು ತಗೊಂಡಿರೋ ಬೆಲೆ ನಿಜವಾದ ಬೆಲೆನೇ ಇದು. ಓಕೆ, ಟಾಪೇ ಆಗಿರಲಿ, ನಾನು ಇವತ್ತು ಬೆಸ್ಟ್ ಬೆಲೆ ಮಾಡಿದ್ದೀನಿ ಇದರೊಳಗಡೆ, ಈ 100 ಜನದೊಳಗಡೆ ಅನ್ನೋಂಥ ಒಂದು ಇದಿರಬೇಕು. ನಾನು ಎಷ್ಟೊಂದು ಜನ ಫಾರ್ಮರ್ಸ್ಗೆ ಹೇಳಿ ಅವ್ರು ನಮ್ಮ ಬಗ್ಗೆ ಫೀಡ್ಬ್ಯಾಕು, ನಿಮ್ಗೆ ಏನು ಗೊತ್ತು, ಇಲ್ಲ ಅದು ಕಷ್ಟ, ಇದು ಒಂದು ಇರುತ್ತೆ. ನಾನು 7 ಎಕರೆ ಪ್ಲಾಂಟೇಶನೇ ಮಾಡಿದ್ದೀನಿ, ಈಗ ಮಲ್ಬರಿ ಪ್ಲಾಂಟೇಶನ್. ನನಗೆ ರೀಲಿಂಗು ಇಲ್ಲ ನಾನು ರೇಷ್ಮೆ ಉದ್ಯಮ ಮಾಡೋದ್ರಲ್ಲಿ ಅದಕ್ಕಿಂತ ಹೆಚ್ಚು ಇನ್ಕಮ್ ಪಡಿಬೋದು. ಇವಾಗ ಶಂಕರೇಗೌಡರಿಗಾಗಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಎಲ್ಲರಿಗೂ ಗೊತ್ತು ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ನಾನು ಯಾಕೆ ಆ ಪ್ಲಾಂಟೇಶನ್ ಮಾಡಿದ್ದೀನಿ ಅಂದರೆ ನನಗೋಸ್ಕರ ಅಲ್ಲ. ನನ್ನ ಉದ್ದೇಶ ಏನಿದೆ ಅಂದರೆ, ರೈತನು 50 ದಿನದ ಮೇಲ್ಪಟ್ಟು ಸೊಪ್ಪು ಬೆಳೀತಾನೆ, 20 ದಿನ ಫೀಡಿಂಗ್ ಮಾಡ್ತಾನೆ, ಕೊನೆಯಲ್ಲಿ ಸ್ಪಿನ್ನಿಂಗ್ ಆಗಲ್ಲ. ನಮ್ಮ ಉದ್ದೇಶ ಏನಿದೆ ಅಂದರೆ, ಅವನು ಆ ಸೊಪ್ಪನ್ನ ಉಳುಗ್ ಹಾಕೋದಕ್ಕಿಂತ ಮೊದಲೇ ಆ ಸೊಪ್ಪು ಯೋಗ್ಯನ ಇಲ್ಲನ ಅನ್ನೋಂಥ ಟೆಸ್ಟ್ ಆಗಬೇಕು ಆ ಸೊಪ್ಪು. ಆವಾಗ ಇಲ್ಲ ನೀವು ಯಾರ ಹತ್ರ ಆದರೂ ಸೊಪ್ಪು ಕೊಂಡ್ಕೊಂಬರ್ತೀರ, ಈಗ ನಿಮಗೆ ಜಾಸ್ತಿ ನಂಬರ್ ಕೌಂಟಿಂಗ್ ಕೊಟ್ಬಿಟ್ಟಿರ್ತಾರೆ, ನಿಮ್ಮ ಹತ್ರ ಸೊಪ್ಪು ಶಾರ್ಟೇಜ್ ಆಗ್ಬಿಡುತ್ತೆ. ನಿಮ್ಮ ಸೊಪ್ಪು ಬಗ್ಗೆ ನಿಮ್ಗೆ ಜ್ಞಾನ ಇರುತ್ತೆ, ಎಲ್ಲೋ ಹೋಗಿ 1-2 ಸೊಪ್ಪು ತಗೊಂಬಂದು ಬೆಳೆ ಕಳ್ಕೊಂಡಿರೋ ಉದಾಹರಣೆಗಳು ಇದೆ. ಸೊ ಈ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಎಲ್ಲ ಇದಾದಾಗ ನೀವು ಸೊಪ್ಪಾಗಲಿ ಇಲ್ಲ ಗೂಡು ಬೆಳೆಯೋದಾಗಲಿ ತಳಿ ಬಗ್ಗೆ ಫೈಟ್ ಮಾಡ್ಬೇಕು. ನೀವು ರೈತರು ಏನ್ರ ಬಗ್ಗೆ ಫೈಟ್ ಮಾಡ್ಬೇಕಂದ್ರೆ ತಳಿ ಬಗ್ಗೆ ಫೈಟ್ ಮಾಡಬೇಕು, ಟೆಕ್ನಾಲಜಿ ಬಗ್ಗೆ ಫೈಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಯಾವತ್ತೂ ನಮ್ಮ ರೀಲರ್ ಆಗಿರ್ಬೋದು, ಯಾರ ಹತ್ರನೂ 5 ರೂಪಾಯಿ ಹಾಕಿ 1 ರೂಪಾಯಿ ಹಾಕಿ ಬೇಡ ಸ್ಥಿತಿಯಲ್ಲಿ ರೈತ ಇರಬಾರ್ದು. ಸೆರಿಕಲ್ಚರ್ ಇರೋದೇ ಡಿಪೆಂಡ್ ಆನ್ ಫಾರ್ಮರ್ಸ್. ನೀವು ಬೆಳೆಯೋ ಬೆಳೆ ಚೆನ್ನಾಗಿದ್ರೆ ಅದಕ್ಕೆ ನಾನಲ್ಲ ಯಾರೋ ಒಬ್ಬನ ಹಾಕಿ ಆಗ್ತಾನೆ, ತಗೊಂತಾನೆ. ನಾವು ಮಾತಾಡೋದು ಹೆಂಗೆ ಅಂದರೆ, ಯಾವತ್ತೂ ಒಂದು ಕಮಾಂಡಿಂಗ್ ನೇಚರು, ಮತ್ತು ನಾನು ಯಾವ ಥರ ಡೆವಲಪ್ ಮಾಡಬೇಕು, ಇಲ್ಲ ನನ್ನ ಸೆರಿಕಲ್ಚರ್ ಫೀಲ್ಡ್ನ. ಇದು ಮೇನ್ ನಿಮ್ಮಲ್ಲಿರೋ ಡಿಸ್ಅಡ್ವಾಂಟೇಜ್ ಏನಂದರೆ, ಕೆಲವು ಫಾರ್ಮರ್ಸ್ ಇದ್ದಾರೆ 10 ಕ್ರಾಪೂ ಅವನು ಸಕ್ಸಸ್ಸೇ ಆಗ್ತೈತೆ, 10 ಕ್ರಾಪು ರಿಲಯಬಿಲಿಟಿ ಬರುತ್ತೆ, ಅವ್ರ ಪಕ್ಕದ ಮನೆ ಒಂದೇ ಬರ್ತಾರಲ್ಲ. ಇದು ರೀಸನ್ ಏನಂದರೆ, ನೀವು ನಾಲೆಡ್ಜ್ ಶೇರ್ ಮಾಡ್ಕೊಳಲ್ಲ. ರಿಲಯಬಿಲಿಟಿ ಯಾಕೆ ಬರಲ್ಲ? ಹ್ಯುಮಿಡಿಟಿ ಏನಿರಬೇಕು, ಟೆಂಪ್ರೇಚರ್ ಏನಿರಬೇಕು, ನಾನು ಯಾವ ಮಂತಲ್ಲಿ ಕ್ರಾಪ್ ಆಗ್ತಾ ಇಲ್ಲ, ಕ್ರಾಪ್ ಆಗದೆ ಇರೋದಕ್ಕೆ ರೀಸನ್ ಏನು, ಕಂಡಮಿನೇಷನ್ ಆಗ್ತಾ ಇದೆಯಾ, ಇಲ್ಲ ನನ್ನ ಸೊಪ್ಪು ತೋಟದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಅದೆಲ್ಲ ಬಿಟ್ಟು ಕೊನೆಗೆ ಇಲ್ಲ ಚಾಕಿ ಸರಿ ಇಲ್ಲ, ಇದು ಸರಿ ಇಲ್ಲ, ಯಾರ ಮೇಲೇನೂ ಬ್ಲೇಮ್ ಮಾಡ್ತೀರಾ. ನಾವು ಟೆಕ್ನಿಕಲಿ ಪಾಯಿಂಟ್ಸ್ ರೈಸ್ ಮಾಡಿದಾಗ ನಿಮ್ಮ ವರ್ಡ್ಗೆ ಬೆಲೆ ಇರುತ್ತೆ. ಸೊ ಯಾರು ದಯವಿಟ್ಟು ನಾನು ಹೇಳ್ತೀನಿ ನೋಡಿ, ಇಷ್ಟು ವರ್ಷ ಸೆರಿಕಲ್ಚರಲ್ಲಿ ಬಂದಿದ್ದೀರಾ, ಇದು ಹೆಂಗಾಗ್ಬಿಟ್ಟಿದೆ ಅಂದರೆ, ಮೊದಲು
ಊರಲ್ಲಿದ್ದು ವ್ಯವಸಾಯ ಮಾಡೋದು ದುಡ್ಡು ಮಾಡಿದ್ದಾನೆ. ಅದಾದ್ಮೇಲೆ ಅವ್ನು ಸಿಟಿಗೆ ಹೋಗಿದ್ದಾನೆ. ಯಾರೋ ಸಿಟಿಗೆ ಹೋಗಿರೋ ನೋಡ್ಕೊಂಡು ಇವನಿರೋ 1-2 ಎಕರೆ ಮಾಡ್ಕೊಂಡು ಸಿಟಿಗೆ ಹೋಗಿದ್ದಾನೆ. ಸಿಟಿ ಅವ್ನು ಮತ್ತೆ ವಾಪಸ್ ಬಂದು ಅಗ್ರಿಕಲ್ಚರ್ ಮಾಡ್ತಾ ಇದ್ದಾನೆ, ಮತ್ತೆ ಅವ್ನು ದುಡ್ಡು ಮಾಡ್ತಾ ಇದ್ದಾನೆ. ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸೈಕಲ್. ಕಷ್ಟ ಅನುಭವಿಸ್ಕೊಂಡೇ ಇದ್ದಾನೆ, ಸುಖ ಅನುಭವಿಸ್ಕೊಂಡೇ ಇದ್ದಾನೆ. ಸುಖ ಯಾಕೆ ಅನುಭವಿಸ್ತಾನೆ ಅಂದ್ರೆ, ನಾವು ಏನೇ ಪ್ಲಾನ್ ಮಾಡಿದ್ರು ನೆಕ್ಸ್ಟ್ 5 ವರ್ಷಕ್ಕೆ ನಮ್ಗೊಂದು ಪ್ಲಾನ್ ಇರಬೇಕು, ಫೈನಾನ್ಷಿಯಲ್ ಇದಿರ್ಬೇಕು. ಈ ಎಕ್ಸಾಂಪಲ್, ಯಾರ ಹತ್ರ ದುಡ್ಡಿರಲ್ಲ, 2 ರೂಪಾಯಿ ದುಡಿತೀನಿ, 2 ರೂಪಾಯಿ 4 ರೂಪಾಯಿ ಮಾಡಕ್ 1 ವರ್ಷ ಬೇಕಾಗುತ್ತೆ, 4 ರೂಪಾಯಿ 8 ರೂಪಾಯಿ ಮಾಡಕ್ 2 ವರ್ಷ ಬೇಕು. 2 ರೂಪಾಯಿ 4 ರೂಪಾಯಿ ಮಾಡಿದಾಗ್ಲೇ ನನಗೆ ಅದು ಬೇಕು ಇದು ಬೇಕು ಅಂತೆಲ್ಲ ಖರ್ಚು ಮಾಡಿ ಮತ್ತೆ 2 ರೂಪಾಯಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ರೆ 2 ರೂಪಾಯಲ್ಲೇ ಇದೆ. ಇಂಡಿಯಾ ಇನ್ಫ್ಲೇಷನ್ ಕಂಟ್ರಿ, ದುಡ್ಡಿಗೆ ಯಾವತ್ತೂ ವ್ಯಾಲ್ಯೂ ಇರಲ್ಲ. ನೀವು ಮನೆಯಲ್ಲಿ ಬೀರಿನಲ್ಲಿ 5 ಲಕ್ಷ ಇಟ್ಕೊಂಡ್ರೆ ನೆಕ್ಸ್ಟ್ 5 ವರ್ಷಕ್ಕೆ ಆ 5 ಲಕ್ಷ ಬೆಲೆ 5,000 ಅಷ್ಟೇ. ಇನ್ಫ್ಲೇಷನ್ ಅಂದ್ರೆ ದುಡ್ಡು, ಮನಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು, ಇಲ್ಲ ನಮ್ಮ ಬಿಸ್ನೆಸ್ ನಾವು ಯಾವ ತರ ಡೆವಲಪ್ ಮಾಡ್ಕೊಬೇಕು, ಇದು ನಿಮಗೆ ಬರೋ ಇನ್ಕಮ್ನ ನಾವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ದಾರಿ ಕಂಡ್ಕೊಂಡ್ರೆ 100% 2 ಲಕ್ಷ 4 ಲಕ್ಷ ಮಾಡಿದ್ರೆ 4 ಲಕ್ಷ 10 ಲಕ್ಷ ಮಾಡಿದ್ರೆ, ನಾನು ಯಾವಾಗೂ ಹೇಳ್ತೀನಿ ನನ್ನ ಸರ್ಕಲ್ ಅಲ್ಲಿ, ಫಸ್ಟ್ ದುಡ್ಡು ಮಾಡೋದೇ ಕಷ್ಟ, ಫಸ್ಟ್ ಹೆಸರು ಮಾಡೋದೇ ಕಷ್ಟ. ಅದನ್ನ ಮಾಡಕ್ಕೆ ಒಂದು ಲಾಂಗ್ ಜರ್ನಿ ಬೇಕು, ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಒಂದು ಒಳ್ಳೆ ಗೂಡು ಬೆಳಿತೀರಾ ಅಂದ್ರೆ ನಿಮ್ ಗೂಡಲ್ಲಿ ನೋಡಿ, ನೀವು ಯಾವತ್ತು ರೀಲಿಂಗೇ ನಿಂತೋಗ್ಬಿಡ್ತು ಅಂತ ಇಟ್ಕೊಳ್ಳಿ. ನಾನು ಪಾಯಿಂಟ್ ಹೇಳ್ತೀನಿ, ಯಾರು ಈ ಪ್ರಪಂಚದಲ್ಲಿ ರೀಲಿಂಗೇ ಮಾಡಲ್ಲ ಅಂದ್ರೆ ಸೆರೆಸಿನ್ ತೆಗಿಬೋದು. ನೀವು ಏನ್ ಬೆಳಿತೀರಾ ರೇಷ್ಮೆದಲ್ಲಿ 25% ಸೆರೆಸಿನ್ ಇರೋದು, ಅದ್ರೊಳಗಡೆ 75% ಮಾತ್ರ ದಾರ ಇರೋದು. ಫ್ಯಾಬ್ರಿಕ್ ಮತ್ತೆ ಸೆರೆಸಿನ್ ಕಾಂಬಿನೇಷನ್ ಆಗಿ ಒಂದು ಗೂಡಾಗಿರೋದು. ಸೊ ನೀವು ಮುಂದೆ ಹೆಂಗೆ ಮಾಡಬೇಕು ಅಂದ್ರೆ, ಪ್ರತಿಯೊಂದು ನಿಮ್ಗೆ ಯಾವ ತರ ಫ್ಯೂಚರ್ ಇದೆ ಅಂದ್ರೆ ಸೆರಿಕಲ್ಚರ್ ಅಲ್ಲಿ, ಟು ಬಿ ಫ್ರಾಂಕ್, ನಾನೇ ನಿಮ್ಗೆ ಹುಮ್ಮಸ್ ಬರಲಿ ಅಂತ ಹೇಳ್ತಾ ಇಲ್ಲ, ನಾನ್ ಮನ್ಸಲ್ಲಿ ಅನ್ಕೊಂಡಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ. ಡಿಮ್ಯಾಂಡ್ ಹೆಂಗ್ ಬರುತ್ತೆ ಅಂದ್ರೆ 1,000 ರೂಪಾಯಿ ಮಿನಿಮಮ್ ರೇಟ್ ಅನ್ನೋ ಹೋಗೋ ಕಾಲ ಬಂದ್ರೂ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಅಷ್ಟು ಡಿಮ್ಯಾಂಡ್ ಅಂತೂ ಇದೆ ಸೆರಿಕಲ್ಚರ್ಗೆ. ನೀವು ಸುತ್ತ ನೋಡ್ಕೊಂಡ್ ಬರ್ತಾ ಇದ್ದೀರಲ್ಲ, ಈಗ ಕಡಿಮೆ ಆಗ್ತಾ ಇರೋದು ಮಾತ್ರ ನಿಮ್ಗೆ ಕಾಣಿಸ್ತಾ ಇದೆ, ಜಾಸ್ತಿ ಆಗ್ತಾ ಇರೋದು ಎಲ್ಲೂ ಕಾಣಿಸ್ತಾ ಇಲ್ಲ. ನಿಜ ಅಲ್ವಾ? ಮಹಾರಾಷ್ಟ್ರದಲ್ಲಿ ಬೀಡ್ ಅಂತ ಒಂದು ಇದಿದೆ, ರಾಮನಗರ ಮಾರ್ಕೆಟ್ ನ ಹಾಕುತ್ತೆ ಇನ್ನು 2 ರಿಂದ 3 ವರ್ಷದಲ್ಲಿ. ಯಾಕೆ ಅಂದ್ರೆ 150 ರಿಂದ 200 ಲಾಟ್ ಆಗುತ್ತೆ ಮಹಾರಾಷ್ಟ್ರದಲ್ಲಿ. ಅಂದ್ರೆ ಕಷ್ಟ, ಬಯೋಲ್ಟಿನ್ ಇಂಟ್ರೊಡ್ಯೂಸ್ ಮಾಡಿ ಬಯೋಲ್ಟಿನ್ ಬೆಲೆ ಕಷ್ಟಪಟ್ಟಿರೋದು ನೀವೇ, ಟ್ರೆಡಿಷನಲ್ ಫಾರ್ಮರ್ಸ್. ನೀವು ಅದನ್ನ ಬೆಳೆದಿದ್ದಕ್ಕೆ ಇವತ್ತು ನಾವು ಒಂದು ARM ಇನ್ನೊಂದು ಮತ್ತೊಂದು ಉತ್ತಮ ಸ್ಥಾನ ಈ ಸ್ಪೀಚ್ ಮಾಡೋಕ್ಕೆಲ್ಲ ರೀಸನ್. ನೀವು ಬೆಳೆದಿರೋದನ್ನ ನೋಡಿ, ಸಕ್ಸಸ್ ನೋಡಿ, ಇನ್ನೊಂದು ರಾಜ್ಯ ಬಂದು ಅದನ್ನ ತಗೊಂಡೋಗಿ ಅದ್ರ ಬೆನಿಫಿಟ್ ಪಡ್ಕೊಂತ ಇದೆ. ಇವತ್ತೇನಾದ್ರೂ ನೀವು ಈ ಫೀಲ್ಡ್ ಬಿಟ್ರೆ ನೀವು ಕಷ್ಟಪಟ್ಟಿರೋದಕ್ಕೆ 100% ಪ್ರತಿಫಲ ಬರಲ್ಲ. ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಒಂದು ತಾಂತ್ರಿಕ ನಾಲೆಡ್ಜ್. ನೀವು ಹೆಂಗ್ ಫೈಟ್ ಮಾಡ್ಬೇಕಂದ್ರೆ, ಆಫೀಸರ್ಸ್ ನೀವು ಕೇಳೋ ಕ್ವಶನ್ಸ್ಗೆ ಅವ್ರು ಹುಡ್ಕೊಂಡ್ ಬರ್ಬೇಕು ನೆಕ್ಸ್ಟ್ ಮೀಟಿಂಗ್ಗೆ. ಅವನೇನಾದ್ರೂ ಕೇಳಿದ್ರೆ ನಮ್ಗೆ ಅಂತ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಆಫೀಸರ್ಸ್ ಹಾಕಿದ ಕ್ಯಾಸೆಟ್ಟೆ ಹಾಕ್ತಾರೆ, ನೀವು ರಿವರ್ಸ್ ಹಾಕಿದ ಕ್ಯಾಸೆಟ್ಟೆ ಹಾಕ್ತೀರಾ, ಟೋಟಲ್ ಕ್ಲೋಸ್ ಆಗೋಗುತ್ತೆ. ಅವ್ರೇನೋ ಮಾಡಿರ್ತಾರೆ, ಚಪ್ಪಾಳೆ ಹೊಡಿತೀರಾ, ಮನೆ ಹೋಗಿ ಮತ್ತೆ ಸೆರಿಕಲ್ಚರ್ ಕೈಗೊಳ್ತೀರಾ. ಸೊ ಎಲ್ಲರೂ ಟೆಕ್ನಿಕಲ್ ಆಗಿ ಮಾಡಿ 100% ಸಕ್ಸಸ್ ಆಗ್ತೀರಾ ಅಂತ ಹೇಳಿ ನಮ್ಗೆ ಅವಕಾಶ ಕೊಟ್ಟಿದ್ದೀವಿ. ಎಲ್ಲರಿಗೂ ತುಂಬಾ ಧನ್ಯವಾದ.